ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಕೆಡಿಯ ಅರ್ಲಿ ಮಾರ್ನಿಂಗ್ ಶೋ EMS ಅರ್ಲಿ ಮಾರ್ನಿಂಗ್ ಶೋಗೆ ಎಲ್ಲರೂ ಕೂಡ ಈಗ ಕಾಯ್ತಾ ಇದ್ದೀವಿ. ಆ್ಯಂಡ್ ಈಗ ಟಿಕೆಟ್ ಕೂಡ ಭರ್ಜರಿಯಾಗಿ ಬುಕಿಂಗ್ಸ್ ಓಪನ್ ಆಗಿದೆ ಆ್ಯಂಡ್ ಭರ್ಜರಿಯಾಗಿ ಸೋಲ್ಡ್ ಔಟ್ ಕೂಡ ಆಗಿದೆ. ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಬಹುಶಃ ಬೆಳಗ್ಗಿನ ಶೋ ಆಗಿರ್ಬೋದು ಮತ್ತು ಪ್ರೀಮಿಯರ್ ಶೋ ಆಗಿರ್ಬೋದು, ಸೊ ಡಿಫ್ರೆಂಟ್ ಬಿಟ್ವೀನ್ ಎರಡು ರೀತಿ ಶೋಸ್ಗಳನ್ನ ನಾವು ನೋಡ್ಬೋದು. ಯಾವ ರೀತಿ ಅಂತಂದರೆ, ಒಂದು ಪ್ರೀಮಿಯರ್ ಶೋ. ಸೊ ಪ್ರೀಮಿಯರ್ ಶೋ ಅಂತಂದರೆ ಲೈಕ್ ಒಂದು ಡೇ ಬಿಫೋರೇ, ಅಂದರೆ ಈಗ 30ಕ್ಕೆ ರಿಲೀಸ್ ಆಗ್ತಾಯಿದೆ ಸಿನಿಮಾ ಅಂದರೆ, ಸೊ 29 ನೈಟು ಒಂದು ಶೋ ಇರುತ್ತೆ, ಇಲ್ಲ ಈವ್ನಿಂಗ್ ಒಂದು ಶೋ ಮಾಡಿರ್ತಾರೆ. ಸೊ ಅದು ಪ್ರೀಮಿಯರ್ ಶೋ ಆಗಿರುತ್ತೆ. ಸೊ ಫ್ಯಾನ್ಸ್ ಶೋ ಅಂತ ಬಂದಾಗ, ಸೊ ಅದೇ ಡೇಟಿಗೆ ಅಂದರೆ ಈಗ 29ನೇ ತಾರೀಕು ರಾತ್ರಿ 12 ಗಂಟೆಗೆ 30ನೇ ತಾರೀಕು ಆಗುತ್ತೆ. ಸೊ 30ನೇ ತಾರೀಕಿಗೆ ಬೆಳಗ್ಗೆನೇ ಒಂದು ಫಸ್ಟ್ ಶೋನ ಕೊಡ್ತಾರೆ, ಅದು ಒಂದು ಫ್ಯಾನ್ ಶೋ ಆಗಿರುತ್ತೆ. ಸೊ ಆ ಡೇಯಲ್ಲಿ ಏನು ರಿಲೀಸ್ ಆಗುತ್ತೋ ಆ ಒಂದು ಫಸ್ಟ್ ಶೋ ಏನಿರುತ್ತೆ, ಬೇಗ ಅರ್ಲಿ ಶೋ ಏನಿರುತ್ತೆ, ಅದನ್ನು ಫ್ಯಾನ್ ಶೋ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನು ಏನೇ ಕೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಆ್ಯಂಡ್ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡ್ತಾ ಇದ್ದೀರಾ, ಸೊ ಪ್ರೀಮಿಯರ್ ಶೋ ಇದೆಯಾ ಅಂತ. ಸೊ ಈ ಸಿನಿಮಾಗೆ ಪ್ರೀಮಿಯರ್ ಶೋ ಅನ್ನಲ್ಲ, ಫ್ಯಾನ್ ಶೋ ಅಂತ ಕರೀತಾರೆ. ಸೊ ಫ್ಯಾನ್ ಶೋ ಈ ಸಿನಿಮಾಗೆ ಆಲ್ಮೋಸ್ಟ್ ಸೆಲೆಕ್ಟೆಡ್ ಸಿಟೀಸ್ಗಳಲ್ಲಿ ಅಂತ ನಾನು ಭಾವಿಸಿದ್ದೀನಿ. ನಾನು ಎಲ್ಲ ಸಿಟೀಸ್ಗಳನ್ನು ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಸೊ ನನ್ನ ಸಿಟಿ ಮತ್ತು ಬ್ಯಾಂಗ್ಳೂರು ಕೆಲವೊಂದು ಸಿಟೀಸ್ಗಳನ್ನು ಚೆಕ್ ಮಾಡಿದೆ ನಾನು. ಸೊ ಎಲ್ಲ ಕಡೆ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಕೆಡಿದು ಅರ್ಲಿ ಮಾರ್ನಿಂಗ್ ಶೋ ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. ಸೊ ಈ ಒಂದು ಶೋ ಬಗ್ಗೆ ಎಲ್ಲರೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ಪ್ರೀಮಿಯರ್ ಶೋ ಇದೆಯಾ ಅಂತ ಕಾಮೆಂಟ್ ಮಾಡ್ತಾಯಿದ್ರಿ. ಸೊ ಫ್ಯಾನ್ ಶೋ ಇರುತ್ತೆ, ಪ್ರೀಮಿಯರ್ ಶೋ ಇರೋದಿಲ್ಲ. ಆ್ಯಂಡ್ ಬಿಟ್ವೀನ್ ಈಗ ಸದ್ಯಕ್ಕೆ ಕೆಡಿ ಸಿನಿಮಾ 30ನೇ ತಾರೀಕು ರಿಲೀಸ್ ಆಗ್ತಿರೋದ್ರಿಂದ ಬಿಫೋರ್ ಮುಂಚೆನೇ ಒಂದು ಇವೆಂಟ್ಸ್ ಕಾರ್ಯಕ್ರಮಗಳಾಗಿರ್ಬೋದು ಆ್ಯಂಡ್ ಪ್ರೀ ರಿಲೀಸ್ ಇವೆಂಟ್ ಆಗಿರ್ಬೋದು, ಸೊ ಕೆಲವೊಂದು ಪೋಸ್ಟರ್ಸ್ಗಳನ್ನೆಲ್ಲ ನೋಡ್ತಾ ಹೋಗಿದ್ವಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಈ ಒಂದು ಇವೆಂಟ್ ಬಗ್ಗೆ ಏನಕ್ಕೆ ಮಾತಾಡಲಿಲ್ಲ ಆ್ಯಂಡ್ ಇವೆಂಟ್ ಏನಾಯಿತು ಅಂತ. ಬಟ್ ಯಾವುದೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿರಲಿಲ್ಲ. ಪ್ರತಿಯೊಂದು ಕೂಡ ಲೈಕ್ ಪೋಸ್ಟರ್ಸ್ಗಳು ಒಂದು ಫ್ಯಾನ್ ಮೇಡ್ ಆಗಿತ್ತು ಅಥವಾ ಅದು ಹೇಗೆ ಕ್ರಿಯೇಟ್ ಆಗಿತ್ತು ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ರೀಸೆಂಟಾಗಿ ದಾವಣಗೆರೆಯಲ್ಲೂ ಕೂಡ ಒಂದು ಇವೆಂಟ್ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಬಂದಿತ್ತು, ಬಟ್ ಆ ಇವೆಂಟ್ ಕೂಡ ನಡೀಲಿಲ್ಲ. ಸೊ ನನಗನ್ಸುತ್ತೆ ಅದು ಅಫಿಷಿಯಲ್ ಆಗಿರೋದಲ್ಲ ಅಂತ ಭಾವಿಸ್ತೀನಿ. ಸೊ ಅಫಿಷಿಯಲ್ ಆಗಿದ್ದರೆ ಟೀಮ್ ಅವರೇ ಒಂದು ವಾರದ ಮುಂಚೆನೇ ಅನೌನ್ಸ್ಮೆಂಟ್ ಮಾಡಿರೋರು, ಬಟ್ ಅದು ಅಫಿಷಿಯಲ್ ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ತುಂಬ ಜನ ಕೂಡ ಆ ಪೋಸ್ಟರ್ಸನ್ನು ಕಳಿಸ್ತಾ ಇದ್ರಿ, ಆ ಪೋಸ್ಟರ್ಸ್ ಬಗ್ಗೆ ಕೇಳ್ತಾ ಇದ್ರಿ, ಬಟ್ ಅದು ಅಫಿಷಿಯಲ್ ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ಆ್ಯಂಡ್ ಫೈನಲಿ ಬುಕ್ ಮೈ ಶೋ ಅಲ್ಲಿ ಈಗ ಬೆಳಗ್ಗೆ 6 ಗಂಟೆ ಶೋ ಏನಿದೆ, ಸೊ ಈ ಒಂದು 6 ಗಂಟೆ ಶೋಗೆ ಆಲ್ಮೋಸ್ಟ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಆಲ್ಮೋಸ್ಟ್ 70 to 80% ಸೀಟ್ಸ್ಗಳು ಬುಕಿಂಗ್ಸ್ ಓಪನ್ ಆಗಿ ಒಂದು 4 ಅವರ್ಸಲ್ಲಿ ಎಲ್ಲ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು, ಫೀಲಿಂಗ್ ಫಾಸ್ಟ್ ಬಂದಿರುವಂಥದ್ದು, ಒಂದು ಒಳ್ಳೆ ಓಪನಿಂಗ್ ತೊಗೊಂಡಿರುವಂಥದ್ದು ಖುಷಿ ತರುವಂಥ ವಿಚಾರ. ಆ್ಯಂಡ್ ಇದಕ್ಕೂ ಬೇಗನೆ ಒಂದು ಶೋ ಇಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ. ಸೊ 6 ಗಂಟೆ ಶೋ ಐ ಥಿಂಕ್ ಇಟ್ಸ್ ಬೆಟರ್ ದೆನ್ ಸ್ಟ್ಯಾಂಡರ್ಡ್ ಅಂತ ಅಂದ್ಕೊಳ್ತೀನಿ. ತುಂಬ ಒಂದು ಸ್ಟ್ಯಾಂಡರ್ಡ್ ಟೈಮಿಂಗ್ ಬೆಳಗ್ಗೆ 6 ಗಂಟೆ. ಸೊ ನೋಡೋಣ, ವೇಟಿಂಗ್ ಫಾರ್ ದಿ ಕೆಡಿ. ಇನ್ನೇನು ಭಾಳ ದಿನಗಳಿಲ್ಲ, ಇವತ್ತಿನ ದಿನ ಕೌಂಟ್ ಬಿಟ್ವಿ ಅಂದರೆ ಸೊ 2 ದಿನಗಳು ಮಾತ್ರ ಇದೆ. ಸೊ ಗುರುವಾರ ಬೆಳಗ್ಗೆ 6 ಗಂಟೆಗೆ ಕೆಡಿ ನೋಡೋಕ್ಕೆ ನಾನು ತುಂಬ ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ದೀನಿ. ಆ್ಯಂಡ್ ವೇಟಿಂಗ್ ಫಾರ್ ಕೆಡಿ. ಸೊ ಪ್ರೇಮ್ ಸರ್ ಆಗಿರ್ಬೋದು ಮತ್ತು ಧ್ರುವ ಸರ್ ಆಗಿರ್ಬೋದು, ಬಟ್ ಅದರಲ್ಲಿ ರವಿ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ಒಂದು ದೊಡ್ಡ ತಾರಾ ಬಳಗನೇ ಇದೆ. ಸೊ ಅದನ್ನು ಒಂದು ಕಣ್ ತುಂಬಿಕೊಳ್ಳಿಕ್ಕೆ ಕೆಡಿ ಚಿತ್ರನ ನಾನಂತರೂ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಸೊ ಯಾರೆಲ್ಲ ಆಲ್ರೆಡಿ ಈಗ ಮಾರ್ನಿಂಗ್ ಶೋ ಒಂದು ಫ್ಯಾನ್ ಶೋಗೆ ಯಾರೆಲ್ಲ ಟಿಕೆಟ್ಸ್ಗಳನ್ನು ಬುಕ್ ಮಾಡಿದ್ದೀರಾ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮೂರಲ್ಲಿ ಬೆಳಗ್ಗೆ ಶೋ ಅಂದರೆ EMS ಅರ್ಲಿ ಮಾರ್ನಿಂಗ್ ಶೋ ನಿಮ್ಮೂರಲ್ಲಿ ಇದೆಯಾ ಹೇಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮೂರು ಯಾವುದು ಅಂತ ತಿಳಿಸಿ, ಥಿಯೇಟರ್ ಹೆಸರು ಕೂಡ ಹಾಕಿ, ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.